ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ದಿಢೀರ್ ಮಜ್ಜಿಗೆ ಸಾರು ನನ್ನ ಸ್ಟೈಲಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಬೇಗನೆ ಆಗುತ್ತೆ ಇದು. ಒಂದು 5ರಿಂದ 10 ನಿಮಿಷದಲ್ಲಿ ಮಜ್ಜಿಗೆ ಸಾರು ಮಾಡ್ಕೊಂಡ್ಬಿಡ್ಬೋದು ನೀವು. ಬನ್ನಿ ಇವಾಗ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಮಜ್ಜಿಗೆ ಸಾರಿಗೆ ಏನೇನು ಬೇಕು ಅಂತ ಎತ್ತಿಟ್ಕೊಳ್ಳೋಣ. ಒಂದು ಬ್ಯಾಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಹುಳಿ ಬಂದಿರೋ ಮಜ್ಜಿಗೆ ಎತ್ತಿಟ್ಕೊಂಡಿದ್ದೀನಿ. ಮಜ್ಜಿಗೆ ಸ್ವಲ್ಪ ಹುಳಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹುಳಿ ಮಜ್ಜಿಗೆನ ತಗೊಳ್ಳಿ. ಈಗ ಮಜ್ಜಿಗೆಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನೀಗ 1 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ತಿರಲ್ಲ, ಅದು ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಅಂದರೆ ಉರ್ಗಡ್ಲೆ ಹಿಟ್ಟು ಹಾಕಬಾರ್ದು, ಬೋಂಡದ ಹಿಟ್ಟಿರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಇದಕ್ಕೆ 1.5 ಸ್ಪೂನಷ್ಟು ಬೋಂಡದ ಹಿಟ್ಟು ಹಾಕ್ತಾ ಇದ್ದೀನಿ. ಅದು ಥಿಕ್ನೆಸ್ಸಿಗೆ ನೀವು ಇನ್ಕ್ರೀಸ್ ಮಾಡ್ಕೋಬೇಕು, ಜಾಸ್ತಿ ಮಾಡೋದಾದ್ರೆ. ಇದೊಂದು ಬ್ಲೆಂಡರಲ್ಲಿ ಆ ಕಡಲೆ ಹಿಟ್ಟೆಲ್ಲ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿರಬಾರ್ದು, ಯಾಕಂದ್ರೆ ಗಂಟಿದ್ರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ ಬೇಯಿಸಿದ ಮೇಲೂ ಕೂಡ. ಮಜ್ಜಿಗೆ ಸಾರು ಅವಾಗ ಚೆನ್ನಾಗಲ್ಲ. ಬೆಳ್ಳುಳ್ಳಿ ಜಜ್ಕೊಳ್ಳೋಣ. ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಮಜ್ಜಿಗೆ ಸಾರು ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗಿಬೇಕಂತ ಏನಿಲ್ಲ, ಹಾಗೆ ಹಾಕ್ಬೋದು. ಇದಕ್ಕೆ ದೊಡ್ಡ ತೆಕ್ಕೋತೀನಿ ಅಷ್ಟೇ. ಇದನ್ನೆಲ್ಲ ದಪ್ಪ ಜಜ್ಕೊಂಡು ಇಟ್ಕೊಳ್ತೀನಿ. ನೋಡಿ, ಬೆಳ್ಳುಳ್ಳಿನೆಲ್ಲ ಸ್ವಲ್ಪ ದಪ್ಪ ಜಜ್ಕೊಂಡೆ, ಇಲ್ಲ ಎಣ್ಣೆಗೆ ಹಾಕಿದಾಗ ಸಿಡಿದ್ ಬಿಡುತ್ತೆ. ಒಂದೇನಾದ್ರೂ ಉಳ್ಕೊಂಡಿದ್ರು ಸಿಡಿದ್ ಬಿಡುತ್ತೆ. ಈ ಕುಟ್ಟೋ ಕಲ್ಲಿಗೆ ಮೇ ಬಿ ಒಂದು 80 to 100 ಇಯರ್ಸೇ ಆಗಿರ್ಬೇಕು. ಇದು ನಮ್ಮ ಅತ್ತೆರ ಕಾಲದ್ದು. ನನಗೂ ಇಷ್ಟ ಇದು. ಎಷ್ಟೊಂದು ಹೊಸದೆಲ್ಲ ಕುಟ್ಟಂಗೆ ತಗೊಂಡಿದ್ದೀನಿ, ಆದರೂ ಅದೇ ಯೂಸ್ ಮಾಡ್ತೀನಿ ನಾನು. ಅದೇನೋ ನನ್ಗೆ ಅದೊಂಥರ ಕಂಫರ್ಟ್ ಅನಿಸುತ್ತೆ ಜಜ್ಜಕ್ಕೆ ಎಲ್ಲ. ಕರ್ಬೇವಿನ ಸೊಪ್ಪು ಇಟ್ಕೊಳ್ಳೋಣ. ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಜಸ್ಟ್ ಹೀಗೆ ಕಟ್ ಮಾಡಿ ಇಟ್ಕೊತೀನಿ. ಇನ್ನು ಸ್ವಲ್ಪ ತಿಕ್ಕಾಗಿ ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಗೆಣಸು ಬೇಯಿಸೋಣ ಅಂತ ತೊಗೊಬಂದಿದ್ದೆ ಬೆಳಗ್ಗೆ ಮಾರ್ಕೆಟಲ್ಲಿ. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಗೆಣಸು ಬೇಯೋ ಅಷ್ಟರಲ್ಲಿ ಮಜ್ಜಿಗೆ ಸಾರು ಆಗೋಗ್ಬಿಡುತ್ತೆ. ಗೆಣಸು ನನಗೆ ತುಂಬ ಇಷ್ಟ. ಇಲ್ಲಿ ನಮ್ಮನೇಲಿ ಯಾರಿಗೂ ಏನು ಅಂತ ಇಷ್ಟ ಇಲ್ಲ, ಬಟ್ ಮಾಡಿದ್ರೆ ತಿಂತಾರೆ, ಒಳ್ಳೇದಲ್ವಾ ಅಂತ. ಇವರಿಗೆಲ್ಲ ಸ್ವಲ್ಪ ಶೀತ ಬೇಗ ಆಗಿಬಿಡುತ್ತೆ, ಅದಕ್ಕೆ ತಿನ್ನಲ್ಲ. ನನಗೇನು ಅಷ್ಟು ಬೇಗ ಶೀತ ಆಗಲ್ಲ, ಆಮೇಲೆ ಶೀತ ಆದರೂ ತಿಂತೀನಿ ನಾನು. ನನಗೆ ಇಷ್ಟ ಇದು. ಸ್ವಲ್ಪ ತೆಳುಗೆ ಸ್ಲೈಸ್ ಮಾಡ್ಕೊತೀನಿ, ಒಳಗಡೆ ಎಲ್ಲ ಬೇಯಬೇಕಲ್ಲ ಅದು. ಅದಕ್ಕೆ ದಪ್ಪ ಮಾಡಿದ್ರೆ ಒಂದೊಂದ್ಸಲ ಮಧ್ಯದಲ್ಲಿ ಬೆಂದೇ ಇರಲ್ಲ. ನೋಡಿ, ಇವಾಗ ಕೆಳಗಡೆ ನೀರು ಹಾಕ್ಕೊಂಡು ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಸ್ಟೀಮಲ್ಲಿ ಬೇಯಿಸ್ಕೊತೀನಿ ನಾನು. ಒಂದು ಬೌಲ್ ಇಟ್ಬಿಟ್ಟು ಅದರೊಳಗಡೆ ಎಲ್ಲ ಜೋಡಿಸ್ತೀನಿ. ಮೊದಲಿನಷ್ಟು ಟೇಸ್ಟೇ ಬರಲ್ಲ ಇವಾಗ. ಅದ್ರಲ್ಲಿ ನಾವು ಇನ್ನೂ ನೀರು ಹಾಕಿ ಬೇಯಿಸಿದ್ರೆ ಇನ್ನೂ ಟೇಸ್ಟೇ ಇರಲ್ಲ. ಗೆಣಸೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಹಂಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಉಪ್ಪೆಲ್ಲ ಉದುರಿಸ್ಕೊತೀನಿ. 1/4 ಗ್ಲಾಸಷ್ಟು ನೀರು ಹಾಕ್ತೀನಿ. ಸ್ವಲ್ಪ ಅಂದರೆ ತುಂಬಾನೇ ಸ್ವಲ್ಪ. ವಿಷಲ್ ಕೂರಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಮಜ್ಜಿಗೆ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ ಇದಕ್ಕೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಸಿರಿಯಕ್ಕೆ ಸ್ಟಾರ್ಟ್ ಆದಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಕರಿಬೇವು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಒಟ್ಟಿಗೆ ಹಾಕೋಣ. ಬೆಳ್ಳುಳ್ಳಿ ಎಲ್ಲ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ಮೆಂತ್ಯ ಪೌಡರ್ ಹಾಕ್ತಾ ಇದ್ದೀನಿ. ಸ್ಪೂನಲ್ಲಿ ಒಂದು 1/4 ಸ್ಪೂನಷ್ಟು ಮೆಂತ್ಯ ಪೌಡರು. ಅರಿಶಿನ ಪುಡಿನೂ ಅಷ್ಟೇ, ಚಿಕ್ಕ ಸ್ಪೂನಲ್ಲಿ 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಖಾರದ ಪುಡಿ ಮತ್ತು ಕಡಲೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಜ್ಜಿಗೆ ಇದೆಯಲ್ಲ, ಇದನ್ನು ಹಾಕೊಂಡ್ಬಿಡೋಣ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದೇ 1 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಫುಲ್ ಕುದಿ ಬರೋವರೆಗೂ ಕೈ ಬಿಡೋ ಹಾಗಿಲ್ಲ, ಈ ಥರ ಕೈ ಆಡಿಸ್ತಾನೇ ಇರಬೇಕು.
ಆ ಕೈ ಆಡ್ಸೋದೇನಾದ್ರೂ ಬಿಟ್ಬಿಟ್ರೆ ಓಡೋಡ್ಕಾಗ್ಬಿಡುತ್ತೆ, ಮಜ್ಜಿಗೆ ಸಾರು ಚೆನ್ನಾಗಲ್ಲ. ಆ ಬೆಳ್ಳುಳ್ಳಿ ಸ್ಮೆಲ್ಲು ಗಮ್ಮ ಅಂತ ಇದೆ. ಸಾಂಬಾರ್ ರೆಡಿ ಆಗಿದೆ, ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಗೆಣಸು ಕೂಡ ಬೆಂದಿದೆ, ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ವೀಟ್ ಮಾಡ್ಕೊಳ್ಳೋಣ. ಗೆಣಸನ್ನ ಬೆಲ್ಲದ ಕಾಯಿ ರಸದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಬಟ್ ನಮಗೇನು ಶುಗರ್ ಇಲ್ವಲ್ಲ, ಬೆಲ್ಲ ಹಾಕ್ಕೊಂಡು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋಣ. ಬೆಲ್ಲ ಹಾಕೋತಿದ್ದೀನಿ. ಶುಗರ್ ಬಂದ್ಮೇಲೆ ಡಯಟ್ ಮಾಡೋದು ಇದ್ದೇ ಇದೆ, ಅಲ್ಲಿವರೆಗೂ ತಿಂತಾ ಇರೋದೆ. ಒಂದು ಏಲಕ್ಕಿ ಹಾಕೋತೀನಿ, ಕಡಲೆ ಹಾಕೋತೀನಿ, 1-2 ಸ್ಪೂನ್ ಸಾಕು ಕಡಲೆ. ಇದಕ್ಕೆ ತೆಂಗಿನಕಾಯಿ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಸ್ವಲ್ಪ ರುಬ್ಬಿದ ಮೇಲೆ ಬೆಲ್ಲ ಕೂಡ ನೀರಾಗುತ್ತಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಇವಾಗ ಬೆಲ್ಲದಿಟ್ಟು ರೆಡಿ ಆಯಿತು. ಇವಾಗ ಮುದ್ದೆ ಮಾಡ್ಕೊಂಡ್ಬಿಡೋಣ. ಸಾಂಬಾರ್ ರೆಡಿ ಆಗಿದೆ, ಎಲ್ಲನೂ ಆಗಿದೆ. 2 ಲೋಟ ನೀರು ತೊಗೊಂಡಿದ್ದೀನಿ. ಒಂಚೂರು ಉಪ್ಪು ಹಾಕ್ತೀನಿ, ಒಂದು 1/4 ಭಾಗ ಅಷ್ಟು ಹಿಟ್ಟು ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೋತೀನಿ, ಗಂಟಾಗಲ್ಲ ಮುದ್ದೆ. ಇದು ನೀರು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸೋಣ. ಇದು ಅಷ್ಟೇ, ಸ್ಟಾರ್ಟಿಂಗ್ ಸ್ವಲ್ಪ ಅದು ಚೆನ್ನಾಗಿ ಕುದಿ ಬರೋವರೆಗೂ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದ್ರೆ ಸ್ವಲ್ಪ ಹಿಟ್ಟು ಹಾಕಿರ್ತೀನಲ್ಲ, ಅಂದ್ರೆ ಕೊಟ್ರೆ ಮಾಡ್ಕೊಂಡಿರ್ತೀನಲ್ಲ, ಅದು ಗಂಟಾಗ್ಬಿಡುತ್ತೆ. ಹಳೇದೊಂದು ಕುಕ್ಕರ್ ಇತ್ತು ಸಿಲ್ವರ್ದು, ಅದನ್ನ ಯೂಸ್ ಮಾಡ್ತೀನಿ ಮುದ್ದೆ ಮಾಡೋಕ್ಕೆ. ಯಾಕಂದ್ರೆ ಇದು ಹ್ಯಾಂಡಲ್ ಇರುತ್ತಲ್ಲ, ನನ್ನ ಮುದ್ದೆ ತಿರುವಕ್ಕೇನೋ ಕಂಫರ್ಟ್ ಅನ್ಸುತ್ತೆ. ಈ ಇಕ್ಲದಲ್ಲಿ ಇಟ್ಕೊಂಡ್ರೆ ಜಾರ್ ಹೋಗ್ತಾ ಇರುತ್ತೆ, ಇದಾದ್ರೆ ಗ್ರಿಪ್ ಇರುತ್ತೆ, ಹಿಂಗೆ ನೀಟಾಗಿ ತಿಳ್ಕೊಂಡ್ಬಿಡ್ಬೋದು ಮುದ್ದೆನ. ಈ ಹಳೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋಕ್ಕೆ. ನಾನು 3 ಮುದ್ದೆ ಮಾಡ್ತಿರೋದ್ರಿಂದ ಒಂದು 5-6 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ರೆ ಸಾಕಾಗುತ್ತೆ. ಅದು ಒಂಥರ ಮೇಲೆ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗಮ್ ಅಂತ ಸ್ಮೆಲ್ ಬರುತ್ತೆ. ಆವಾಗ ಹಿಟ್ಟು ಹಾಕ್ಬಿಡ್ತೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಹೆಂಗೆ ಹೊಗೆ ಬರ್ತಾ ಇದೆ ಅಂತ, ಗಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಇವಾಗ ಇದಕ್ಕೆ 2 ಬೌಲಷ್ಟು ರಾಗಿ ಹಿಟ್ಟು ಹಾಕೋತೀನಿ. ರಾಗಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಕ್ವಿಕ್ಕಾಗಿ ಮಿಕ್ಸ್ ಮಾಡಬೇಕು. ನೀವು ನಿಧಾನಕ್ಕೆ ಮಾಡೋಕ್ಕೋದ್ರೆ ಅದು ಗಂಟಾಗ್ಬಿಡುತ್ತೆ, ಒಂಚೂರು ಗಂಟಿರೋದಿಲ್ಲ. ಚೆನ್ನಾಗಿ ತಿರ್ಕೊಂಡ್ಬಿಡ್ತೀನಿ. ನೀವೆಷ್ಟೇ ಸ್ಪೂನಲ್ಲಿ ತಿರುವಿ ಅಥವಾ ಕೈ ಹಿಡ್ಕೊಂಡು ತಿರುವಿ, ಈ ಥರ ಕಾಲಲ್ಲಿ ಹಿಂಗೆ ಇಟ್ಕೊಂಡು ಮುದ್ದೆ ತಿರುಗಿದ್ರೇನೆ ಅದು ಒಂದು ಏನೋ ಸಮಾಧಾನ ಅನ್ನೋ ಥರ ನನಗೆ. ನಮ್ಮ ಅಮ್ಮನೂ ಹೇಳ್ತಾರೆ ಕೈಯಲ್ಲೇ ಹಿಂಗೆ ತಿರುಗಿಸ್ಬಿಡು ಅಂತ, ಬಟ್ ಅದೇನೋ ನನಗೆ ಹಿಂಗೆ ಇಟ್ಕೊಂಡು ತಿರುಗಿಸಿದ್ರೆ ಒಂಥರ ಬೆಣ್ಣೆ ಥರ ಬರುತ್ತೆ ಮುದ್ದೆ. ನೋಡಿ, ಇಲ್ಲೇ ನೋಡ್ತಾ ಇರ್ಬೋದು ನೀವು, ಎಷ್ಟು ಬೆಣ್ಣೆ ಥರ ಆಗಿದೆ ಮುದ್ದೆ, ಒಂದು ಕೂಡ ಗಂಟಿಲ್ಲ. ನೋಡಿ, ಒಂದು ಚಿಕ್ಕ ಗಂಟು ಕೂಡ ಆಗಿಲ್ಲ. ನಾನು ಸ್ವಲ್ಪ ತುಂಬ ಗಟ್ಟಿ ಮಾಡಲ್ಲ ಮುದ್ದೆನ, ಕೆಲವ್ರು ಗಟ್ಟಿ ಇಷ್ಟಪಡ್ತಾರೆ, ಬಟ್ ನಮಗೆ ಅರ್ಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಮುದ್ದೆ. 2 ಲೋಟ ನೀರು ಹಾಕ್ಬಿಟ್ಟು ಚಿಕ್ಕ ಬೌಲಲ್ಲಿ 2 ಬೌಲ್ ಹಿಟ್ಟು ಹಾಕ್ಬಿಟ್ರೆ ಕರೆಕ್ಟಾಗಿ 3 ಮುದ್ದೆ ಆಗುತ್ತೆ. ಅದೇ ಮೆಜರ್ಮೆಂಟಲ್ಲಿ ಮಾಡ್ಕೊತೀನಿ ನಾನು. ಅನ್ನ ರೆಡಿ ಆಗಿದೆ, ಇದರಲ್ಲಿ ಮುದ್ದೆ ರೆಡಿ ಇದೆ, ಗೆಣಸು ಕೂಡ ಚೆನ್ನಾಗಿ ಬೆಂದಿದೆ, ಸ್ವೀಟ್ ರೆಡಿ ಆಗಿದೆ, ಸಾಂಬಾರ್ ರೆಡಿ ಇದೆ. ಇವಾಗ ಬಿಸಿ ಬಿಸಿ ಮುದ್ದೆ ಗೆಣಸು ಬಾರಿಸೋಣ ಬನ್ನಿ. ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ. ಬಿಸಿ ಮುದ್ದೆ ಜೊತೆ ಮಜ್ಜಿಗೆ ಸಾರು ಸಖತ್ತಾಗಿದೆ. ನೀವು ಟ್ರೈ ಮಾಡಿ.